ಪತ್ರಿಕಾಗೋಷ್ಠಿ ಮತ್ತು ಟಿವಿ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೊಡಲು ರಾಷ್ಟ್ರೀಯ ಕಂಪನಿ ಅಲ್ಟ್ರಾಟೆಕ್ ಮತ್ತು CSR ಫಂಡಿನಲ್ಲಿ ಹಲವಾರು ಕೆಲಸಗಳನ್ನು ಕೈಗೆತ್ತಿಕೊಂಡು ದಿಗ್ಗಾಂವ್ ಗ್ರಾಮದಲ್ಲಿ ಯಾರಿಗೆ ಹೇಳದೆ ಮತ್ತು ಪಂಚಾಯತ್ ಪರ್ಮಿಷನ್ ಪಡೆಯದೆ ವಿವಿಧ ಇಲಾಖೆಗಳ ಪರ್ಮಿಷನ್ ಪಡೆಯದೆ ಅಲ್ಲಿನ ಸ್ಥಳೀಯ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಸ್ಥಳೀಯ ಲೀಡರ್ಸ್ ಯಾರೇ ಅಂತ ಕೇಳಿದ್ರೆ ಅವರಿಗೆ ಕೂಡ ಮಾಹಿತಿ ನೀಡದೆ ನಾನು ಕೂಡ ಒಂದು 2 ಸಲ 3 ಸಲ ಹೋಗಿ ನಾನು ಕೇಳಿದೆ ಈ ಫಂಡಿನಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ರಾಷ್ಟ್ರೀಯ ಅಲ್ಟ್ರಾಟೆಕ್ ಕಂಪನಿಯಲ್ಲಿ ನಾವು ಈ ಫಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಈ ಕೆಲಸದ ಬಗ್ಗೆ ನಮ್ಗೆ ಮಾಹಿತಿ ಕೊಡು ಅಂತ ಹೇಳಿದ್ರೆ ನೀವ್ಯಾರು ನಮ್ಗೆ ಕೇಳೋದಂತ ಅವರು ನೇರವಾಗಿ ಸೋಮಶೇಖರ್ ಅಂತ ಅವರು ವರ್ಕ್ ಸೈಟ್ ಸೂಪರ್ವೈಸರ್ ಅದರ ಅವರಿಗೆ ಕೇಳಿದಾಗ ನಾವು ನೀವು ಕೇಳೋದಿಲ್ಲ ಅಂತ ನಾವು ಹೇಳಿದ್ರು. ಆಗ ನಾನು ಗೌರವದಿಂದ ಶಾಸಕರಾದ ನಮ್ಮ ಸಚಿವರಾದಂತ ಪ್ರಿಯಾಂಕ ಸರ್ ನಾವು ಫೋನ್ ಮುಖಾಂತರ ಮಾತಾಡಿ ಕೇಳಿದ್ವಿ. ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ಮತ್ತು CSR ಫಂಡಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾರಿಗೂ ಕೂಡ ಮಾಹಿತಿ ಕೊಡ್ತಾ ಇಲ್ಲ, ನೋಂದಣಿ ಮಾಡ್ತಾ ಇಲ್ಲ. ಕಳಪೆ ಕಾಮಗಾರಿ ಆಗಿದೆ. ಈಗಾಗಲೇ ಸರ್ಕಾರಿ ದೊಡ್ಡ ಶಾಲೆಯಲ್ಲಿ ಶೌಚಾಲಯ ಇದೆ. ಆ ಶೌಚಾಲಯದಲ್ಲಿ ಇದುವರೆಗೂ ಕೂಡ ಒಂದು ಮಗು ಕೂಡ ಅಲ್ಲಿ ಶೌಚಾಲಯಕ್ಕೆ ಹೋಗಿಲ್ಲ. ಮತ್ತೆ 5 ಕಿಲೋಮೀಟರ್ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೈಪ್ ಲೈನ್ ಮಾಡಿದ್ರೆ ಒಂದಲ್ಲಿ ನೀರು ಹೋಗ್ತಾ ಇಲ್ಲ. ಮತ್ತು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಯಾವ ಕೂಡ ಕೆಲಸ ಮಹಿಳೆಯರ ಶೌಚಾಲಯ ಇಟ್ಟಿದ್ದಾರೆ, ಅದನ್ನು ಕೂಡ ಮಹಿಳೆಯರಿಗೆ ಅನುಕೂಲ ಆಗಿದೆ. ನಾವ್ ಈ ತರ ಕೇಳಕ್ ಹೋದ್ರೆ ನಮಗ ಬ್ಲಾಕ್ ಮೇಲ್ ಮಾಡಿ ನಮ್ಗ ನೀವ್ಯಾರು ಕೇಳೋದಂತ ಅನ್ಸ್ತದೆ. ನಾವು ಏನ್ ಮಾಡಿದ್ವಿ, ಶಾಸಕರಿಗೆ ಮಾತಾಡಿದೀವಿ. ಶಾಸಕರು ಏನ್ ಹೇಳಿದಂದ್ರೆ ಮೊನ್ನೆ ಅವರ ಆಪ್ತ ಸಹಾಯಕರಂತ ಕಾಜಾ ಮೊಯ್ದೀನ್ ಅವರಿಗೆ ಮಾಹಿತಿ ನೀಡಿದಾರೆ. ಅವ್ರು ಕೂಡ ಅವರಿಗೆ ಫೋನ್ ಮುಖಾಂತರ ಮಾತಾಡಿದ್ರೆ ನೀವು ನಮ್ಗೆ ಯಾರು ಕೇಳೋರು ಅಂತ ಅವ್ರಿಗೆ ಕೂಡ ಏಕವಚನದಲ್ಲಿ ಮಾತಾಡಿ ಅವ್ರಿಗೆ ಕೂಡ ಹಂಗೆ ಹೇಳಿದಾಗ ಅವ್ರು ವಾಪಸ್ ಮಾತಾಡಿ ಏನ್ ಹಂಗೆ ಮಾತಾಡ್ತಾನೆ ಅಂತಂದಾಗ ಮತ್ ನಾವು ಕೂಡ ಮತ್ತ ಈ ಸುಭಾಷ್ ಅನ್ನೋರು ಒಂದು ಜಮೀನ್ ಇದೆ, ಆ ಜಮೀನ ಪಕ್ಕದಾಗ ಓವರ್ ಬ್ರಿಡ್ಜ್ ಕಟ್ತಾ ಇರ್ತಾವ. ಆ ಬ್ರಿಡ್ಜ್ ಕಟ್ಟಲು ನಾವು ಕೂಡ ಕೇಳಿದ್ರೆ ಒಂದು ಪಕ್ಕದಾಗ ಪರ್ಮಿಷನ್ ತಗೋಬೇಕು, ಕಂದಾಯ ಇಲಾಖೆ ತಗೋಬೇಕು, ನಾವ್ ಯಾರು ಹೋಗ್ಬೇಕು ಹಂಗೆ ಕಟ್ತೀವಿ ಅಂತ ಹೇಳಿದ್ರೆ ನಾವು ತಹಸೀಲ್ದಾರ್ ಮತ್ತು ಅವರೆಲ್ಲ ಬಂದು ಕೆಲಸ ಸ್ಟಾಪ್ ಮಾಡಿದ್ದಾರೆ. ನಮ್ದೇನಕ್ಕೆ ಉದ್ದೇಶ ಕೆಲಸ ಮಾಡ್ಲಿಕ್ಕೆ ಕೆಲಸ ಏನು ಕಳಪೆ ಕಾಮಗಾರಿ ಆಗಿದೆ. ಆ ಕಳಪೆ ಕಾಮಗಾರಿಯನ್ನು ಮತ್ತು ಅದು ಪರಿಶೀಲನೆ ಮಾಡಿ ಅವ್ರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆ ನಂತರ ಆ ಕೆಲಸಗಳನ್ನು ಮತ್ತೆ ಸೂಕ್ತವಾಗಿ ಕೆಲಸ ಮಾಡಿಕೊಡ್ಬೇಕಂತ ನಮ್ದು ಊರಿನವ್ರದ್ದು ಅಭಿಪ್ರಾಯ ಇದೆ. ಇಲ್ಲಿ ಮೊನ್ನೆ ನಮ್ಮ ಶ್ರೀಶೈಲ್ ಪಾಟೀಲ್ ಅಂತ ಒಬ್ಬರು ಇನ್ನು ಸಲದ ಹೇಳಿಕೆಯನ್ನು ಹೇಳಿ ಕೆಲಸ ಕರೆಕ್ಟ್ ಮಾಡಿದಾರೆ ಅಂತ. ನಾವು ಕೆಲಸ ಕರೆಕ್ಟ್ ಮಾಡಿದ್ರೆ ವಿರುದ್ಧ ಮಾಡೋದಂತ ಕೆಲಸ ನಮ್ಗೆ ಅಭ್ಯಂತರ ಇಲ್ಲ. ನಾವು ಸುಮ್ಗೆ ಹೇಳ್ತಾ ಇಲ್ಲ, ನಾವು ಶಾಸಕರ ಗಮನಕ್ಕೆ ತಂದು ಮತ್ತು ಅವರ ಆಪ್ತ ಸಹಾಯಕ ಕಾರ್ಯದರ್ಶಿಗಳಿಗೆ ಹೇಳಿ ನಾವು ಈ ಕ್ರಮ ಕೈಗೊಂಡಿದ್ದೀವಿ. ಇದರಲ್ಲಿ ಯಾವುದಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸಹಕಾರ ಇದೆ. ಆ ಕೆಲಸ ಎಲ್ಲಾನು ಕೂಡ ನಮ್ಮಲ್ಲಿ ಫೋಟೋಗಳು ನಾವೀಗ ಫೋಟೋ ಹೊಡ್ಕೊಂಡು ಹಾಕಿವಿ, ನೀವು ಫೋಟೋನು ಹಾಕ್ತೀವಿ. ಆದ್ರೆ ಯಾವುದು ಕೂಡ ಕಾಮಗಾರಿಗಳು ಕೂಡ ಕಳಪೆ ಆಗಿದೆ, ಶಾಸಕರ ಗಮನಗಳಿಲ್ಲ. ಅದಕ್ಕಾಗಿ ಕೆಲಸವನ್ನು ಸೂಕ್ತ ಕ್ರಮ ಕೈಗೊಂಡು ಮುಂದಿನ ಒಳ್ಳೆ ಕೆಲಸಗಳು ಆಗ್ಬೇಕಂತ ನಮ್ದು ಅಭಿಪ್ರಾಯ ಇದೆ. ಅದಕ್ಕೆ ಬಿಟ್ಟು ಮತ್ತೆ ಏನೋ ನಿಮ್ದು ಉದ್ದೇಶ ಇಲ್ಲ. ದೇಶದಲ್ಲಿ ಎಲ್ಲಿ ಮಾಡ್ಬೇಕು ಆ ಜಾಗ ಮಾಡ್ತಾರೆ ಕೆಲಸಗಳು. ಎಲ್ಲಿ ಜಾಗ ಸಿಗ್ತದ ಸಿಕ್ಕಲ್ಲೇ ಮಾಡ್ತಾರೆ. ನೀರ್ ಬರ್ತಾವ, ಆರೋಪ ಕಂಡು ಹಾಕೊಂತಾರೆ. ಅಲ್ಲಿ ಮಳೆಗಾಲ ಬಂತ ಮಳೆ ನೀರ್ ಬರ್ತಾವ. ಈಗ ಇನ್ನೊಂದು ಶೌಚಾಲಯ ಕಟ್ಟಿದಾರೆ, ಅಲ್ಲಿ ಇನ್ನೂ ತನ ಒಬ್ಬರು ಯಾರು ಶೌಚಾಲಯ ಹೋಗಿಲ್ಲ. ಅಲ್ಲಿ ಡೋರ್ಗಳು ಸಹಿತ ಹೊಡೆದಿಲ್ಲ. ಅಲ್ಲಿ ಬ್ಯಾಡ ಅಂತ ಜಾಗದಾಗ ಮಾಡೋದು. ಅದಕ್ಕೆ ನಮ್ಗೆ ಮಾಹಿತಿ ಕೊಡೋರಿ, ಮಾಹಿತಿ ಸರ್ಕಾರದಲ್ಲಿ ತಂದು ಮಾಡೋದು ಬಿಟ್ಟು ಇದರಲ್ಲಿ ಕೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಕೆಲಸಗಳು ಸರ್ಕಾರಿ ಇದರಲ್ಲಿ ಬರ್ತಾ ಇಲ್ಲ ಅಂತವೇನೋ ಇವು ಕಂಪನಿಯವ್ರ ಕಡೆಯಿಂದ CSR ಫಂಡ್ ತಗೊಂಡು ನಮ್ಮ ಎಕ್ಸಿ ಆಗಿರ್ಬೋದು, ಅಸೆಂಬ್ಲಿ ಮುಡಿಬೇಕಿರ್ತಕ್ಕಂಥ ಕಮಾನ್ ಆಗಿರ್ಬೋದು, ಈಗ ಸರ್ಕಾರ ದವಾಖಾನೆ ಮೊನ್ನೆ ಫ್ಲೇಟ್ ಆಗಿ ನೀರು ಹೋಗಿ ಕಂಪೌಂಡ್ ಉಳಿಬಿದ್ದವ. ಆ ಕಂಪೌಂಡ್ ಕಟ್ಬೇಕಾಯ್ತು. ಅದು ಬಿಟ್ಟು ಅಲ್ಲಿ ಕೆಲ್ಸಕ್ಕೆ ಬರಲಾರ್ದು ಸರ್ಕಾರಿ ವೆಟರ್ನರಿ ಹಾಸ್ಪಿಟಲ್ ಸುಮ್ಮನೆ ಕಂಪೌಂಡ್ ಕಟ್ಬಿಟ್ಟದು. ಅಲ್ಲಿ ಉಪಯೋಗ ಇಲ್ಲ ಕಟ್ಟೋದ್ರಿಂದ. ಅದು ಇದಕ್ಕೆ ವಿರೋಧ ಪಕ್ಷ ಕಾಂಗ್ರೆಸ್ ತಡೆ ಹಿಡಿಯತ್ತಾರ ಅಂತ ಹೇಳ್ತಾರೆ. CSR ಫಂಡ್ ಹೀಗೆ ಬಂದದ 84 ಅಲ್ಟ್ರಾಟೆಕ್ ಸಿಮೆಂಟ್ ಹುಟ್ಟದ ಅವಾಗಿನ ಗೊತ್ತೇ ಆಗಿಲ್ಲ. CSR ಫಂಡ್ 4-5 ವರ್ಷಕ್ಕೆ ಮಾಡ್ಲತ್ತಲ್ಲ ಮಾಡಿದ್ವಿ. ಇದೇ 4 ವರ್ಷ ಇದೇ 2 ವರ್ಷ ಮಾಡಲ್ಲ. ಮೊದಲಿನ ಸಲ ಲ್ಯಾಂಡ್ ಹೋದಾಗ ಇದೇ ಹೊಡೆ ನೋಡಿಲ್ಲ ಅವ್ರು ಯಾರು CSR ಫಂಡ್. ಈ ನಮ್ ಶಾಸಕರ ಕೇಳಂತ ನಾಯಕರ ಅಂತೇಳಿ ಇವೆಲ್ಲ CSR ಫಂಡ್ ಅಭಿವೃದ್ಧಿ ಬರ್ಲತ್ತಾವ. ಕಂಪ್ನಿ ಮಾಡಿಕೆಲ್ಲ ನಾವೇ ಮಾಡಿಸ್ಲತ್ತೀವಿ, ನಾವೇ ಅಂತ ಹೇಳ್ತಾ ಇದ್ದಾರೆ. ಅವರು ಆರೋಪ ಮಾಡೋದು ಇದು ತುಂಬಾ ತಪ್ಪಂತ ನಾನು ಅನಿಸ್ತೇನೆ. ಇಲ್ಲೇ ಮಾಡ್ರಂತ ಶಾಸಕರು ನಾವು ಗಮನಕ್ಕೆ ಇಟ್ಟೇ ಮಾಡಿದ್ದೇವೆ. ಗಮನಕ್ಕೆ ಇಲ್ವಾಗ ಮಾಡಕ್ ಬರಂಗಿಲ್ಲ. ತಿನ್ನೋದಕ್ಕೆ ಅಡ್ಡಗಾಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಅವರು
ಖರ್ಗೆ ಆಪ್ತರದಾಗ ಯಾರನ್ನ ಖರ್ಗೆ ಆಪ್ತರ ಅಂತ ಸಾವಿರಾರು ಜನ ಅದ ದಿಗ್ಗಂದಾಗ ಇಲ್ಲಿ ಖಾಲಿ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೆ ಮಾಹಿತಿ ನೀಡ್ಲಾರ ಸಲಕ್ಕೆ ಮಾಡೋ ಸಲಕ್ಕೆ ಅಷ್ಟೇ ಅವರು ಕಳಪೆ ಕಾಮಗಾರಿಗೆ ಕೊಟ್ಟಾರ್ರಿ ಕ್ರಿಯೇಟಕ್ಕಾಗಿ ಆಪ್ತರ ಇದ್ರಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮುಖಂಡ್ರಿ ಗಮನನೇ ಇಲ್ಲ, ಯಾರು ನಮ್ಮ ಈ ಲೀಡರ್ಗಳು ಯಾರು ಅಲ್ಲಿ ಹೋಗಿಲ್ಲ. ಈ ಮೊಯಿನ್ ಕಾಜಿ ಇದು ಮಾಡ್ತಾರೆ, ಮೊಯಿನ್ ಕಾಜಿ ಅವ್ರಿಗೆ ಮಾಡ್ಸಿರ್ತಾ ಇಲ್ಲ, ನಮ್ಗೆ ಕಳಪೆ ಕಾಮಗಾರಿ ಹೇಳ್ತಾರೆ, ನಮ್ ಬಿದ್ದವಂಗ ಒಳ್ಳೇದಾಗಲಿ ಅಂತ ಹೇಳಿ ಕಳಪೆ ಆಗತ್ತ ಅಂತ ಹೇಳಿ ಸಲಕ್ಕೆ ಅವ್ರು ತಡೆ ಹೇಳ್ತಾರೆ ಅಲ್ಲಿ. ಅದಕ್ಕೆ ಈ ಒಂದು ಏನಾಗಲ್ಲ ಸತ್ಯ ಏನಂತ ಸತ್ಯ ದೂರವಾದ ಮಾತು ಇಂಥದ ಈ ರೀತಿ ಹೇಳಿಕೆಗಳು ಮುಂದೆ ಎದ್ದು ಕೊಡಬಾರ್ದಕ್ಕೆ ನಾವು ಈ ಒಂದು ಪತ್ರಿಕಾ ಹೇಳಿಕೆ ಮುಖಾಂತರ ಅವ್ರಿಗೆ ಶ್ರೀಶೈಲ್ ಪಾಟೀಲ್ ಬಿಜೆಪಿ ಮುಖಂಡರಿಗೆ ನಾವು ತಿಳಿಸ್ತೀವಿ.